ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇದ್ದ 17,000ಕ್ಕಿಂತ ಹೆಚ್ಚಿನ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವಾಗ 8,000 ಕಾನ್ಸ್ಟೇಬಲ್ ಹುದ್ದೆಗಳನ್ನ ನೇಮಕಾತಿ ಮಾಡುವುದಾಗಿ ಗೃಹ ಸಚಿವರಾದ ಪರಮೇಶ್ವರ್ ಸರ್ ಅವರು ಅಫಿಷಿಯಲ್ ಆಗಿ ಮಾಹಿತಿಯನ್ನು ಶೇರ್ ಮಾಡಿರ್ತಾರ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, ಪಿಎಸ್ಐ, ಎಸ್ಡಿ, ಎಫ್ಡಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ ಎಸ್ಡಿ, ಎಫ್ಡಿ, ಪಿಸಿ, ಪಿಎಸ್ಐ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪಿಸಿ, ಪಿಎಸ್ಐ, ಎಸ್ಡಿ, ಎಫ್ಡಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ಇಂಟ್ರೆಸ್ಟ್ ಇರೋರು, ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡೋರಿಗೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ಕರ್ನಾಟಕ ರಾಜ್ಯ ಪೊಲೀಸ್ ಅದರಲ್ಲೂ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಅಪ್ಡೇಟ್ ಬಂದಿದೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ನ್ಯೂಸ್ ಚಾನಲ್ ಅಲ್ಲಿ ಬಂದಿದ್ದನ್ನ ಸ್ವಲ್ಪ ಫೇಕ್ ಅನ್ಬೋದು. ಯಾಕಪ್ಪ ಇದ್ದಿದ್ದು ಇಲ್ಲಾರ್ದು ಹೇಳಿ ದೊಡ್ಡದಾಗಿ ಮಾಡಿರ್ತಾರ. ಬಟ್ ಇದೇನು ಪೇಪರ್ ದಲ್ಲಿ ಏನ್ ಬಂದಿರುತ್ತಲ್ಲ ಇದು 100% ಜೆನ್ಯೂನ್ ಇರುತ್ತ. ಮತ್ತೆ ನಿಖರವಾದ ಮಾಹಿತಿ ಕೂಡ ಇಲ್ಲಿ ಇರ್ತತ್ರಿ. ಇಲ್ಲಿ ನೋಡೋಣ ಬರ್ರಿ, ಹಾಗಿದ್ರೆ ಏನೇನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರ. ಪೊಲೀಸ್ ನೇಮಕಾತಿ ಪ್ರಕ್ರಿಯೆ ಎಲ್ಲಿಗೆ ಬತ್ತು? ಅವರು ಪೊಲೀಸ್ ನೇಮಕಾತಿ ಪ್ರಕ್ರಿಯೆ ಎಲ್ಲಿಗೆ ಬತ್ತು ಅಂತೇಳಿ ಪ್ರಸ್ತುತ ಅವ್ರು ಕೇಳಿದಕ್ಕ ಡಾಕ್ಟರ್ ಪರಮೇಶ್ವರ್ ಸರ್ ಏನೆಲ್ಲ ಮಾಹಿತಿನ ಹೇಳಿದಾರಪ್ಪ ಅಂದ್ರ, ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ 545 ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಹಗರಣ ಆಯಿತು. ನಾವು ಬಂದ ಕೂಡಲೇ ಪ್ರಕ್ರಿಯೆ ನಡೆಸಿ 6 ರಿಂದ 7 ತಿಂಗಳಲ್ಲಿ ಆದೇಶ ಕೊಡಲಾಯಿತು. ಈಗಾಗಲೇ ಠಾಣೆಗಳಿಗೆ ನಿಯೋಜನೆ ಮಾಡಲಾಗಿದೆ. 402 ತೆಗೆದಿ 402 ಹುದ್ದೆ ನೇಮಕಕ್ಕೆ ಪರೀಕ್ಷೆ ಆಗಿದ್ದು ತರಬೇತಿ ನಡೀತಿದೆ. 3 ತಿಂಗಳಲ್ಲಿ ಅವರು ಕೂಡ ಲಭ್ಯರ ಅಂದ್ರ ಅವರು ಕೂಡ ಡ್ಯೂಟಿಗೆ ಬಂದು ಜಾಯ್ನ್ ಆಕಾರ. ಇನ್ನ 600 ಸಬ್ ಇನ್ಸ್ಪೆಕ್ಟರ್ ನೇಮಕ್ಕೆ ಪ್ರಸ್ತಾವನೆ ಸಿದ್ಧವಾಗಿದೆ. ಅಂದ್ರೆ 600 PSI ಹೊಸದಾಗಿ ನೇಮಕಾತಿಯನ್ನು ಮಾಡ್ತಾರ, ಅದು ಕೂಡ ಈಗ ರೆಡಿ ಆಗೈತಿ. ಇನ್ನ ಅದ್ರ ಜೊತೆಗೆ 17,000 ಕಾನ್ಸ್ಟೇಬಲ್ ಹುದ್ದೆ ಖಾಲಿ ಇದ್ದು 8,000 ಹುದ್ದೆ ಭರ್ತಿಗೆ ಒಪ್ಪಿಗೆ ಸಿಕ್ಕಿದೆ. ಇದೇ ತಿಂಗಳ ಅಂತ್ಯಕ್ಕೆ ಪ್ರಕ್ರಿಯೆ ನಡೆಯಲಿದೆ. ಈ ವರ್ಷದ ಕೊನೆಯ ಒಳಗೆ ಮತ್ತಷ್ಟು ನೇಮಕ ಪ್ರಕ್ರಿಯೆ ಚಾಲನೆ ಸಿಗಬಹುದು. ಅಂದ್ರೆ ಇದೇ ತಿಂಗಳ ಕೊನೆಯ ವಾರದಲ್ಲಿ, ಅದು ಆಲ್ಮೋಸ್ಟ್ ಎಲ್ಲ 27ರ ನಂತರ ನಿಮ್ದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುವ ಸಾಧ್ಯತೆ ಐತ್ರಿ. ಸಚಿವ ಸಂಪುಟ ಐತ್ರಿ, ಆ ಸಭೆಯಲ್ಲಿ ಇನ್ನೊಂದು ಸಾರಿ ಚರ್ಚೆನ ಮಾಡ್ತಾರ ಮಾರ್ಚ್ 27ಕ್ಕ. 27ರ ನಂತರ ನಿಮ್ದು ಅಫಿಷಿಯಲ್ ಆಗಿ ನೇಮಕಾತಿ ಹೊರಬೀಳ್ತದ್ರಿ. ಯಾವೆಲ್ಲ ನೇಮಕಾತಿ ಆಗ್ತದಪ್ಪ ಅಂದ್ರೆ, ಈಗ 1650 CAR-DAR ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗತ್ತ. ಇದಕ್ಕ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ 2032 KSRP ಮತ್ತೆ ಅದೇ ರೀತಿ 4100 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ, ಅದೇ ರೀತಿ ಮತ್ತೆ ನಿಮಗೆ KSISF ಹುದ್ದೆಗಳಿಗೆ ಸಂಬಂಧಿಸಿದಂತೆ 600 ಹುದ್ದೆಗಳು, ಹೆಚ್ಚ ಕಡಿಮೆ 600 ಹುದ್ದೆಗಳು ಇವೆಲ್ಲ ಈ ಸಾರಿ ನೇಮಕಾತಿ ಆಗತ್ತಾ. ಇವು ಎಲ್ಲವಕ್ಕೂ ಕೂಡ ನೀವು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದ್ರಿ. CAR-DAR ಮಾತ್ರ ಪುರುಷ ಅಭ್ಯರ್ಥಿಗಳಿದ್ರೆ, KSRP ಮತ್ತೆ ಅದೇ ರೀತಿ ಸಿವಿಲ್ ಕಾನ್ಸ್ಟೇಬಲ್ ಮತ್ತೆ KSISF ಹುದ್ದೆಗಳಿಗೆ ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಪ್ರಾರಂಭ ಯಾವಾಗ ಆಗುತ್ತಪ್ಪ ಅಂದ್ರ ಇದೇ ತಿಂಗಳು ಕೊನೆಯ ವಾರ ಅಥವಾ ಮಾರ್ಚ್ 27ರ ನಂತರ ನಿಮ್ದು ನೇಮಕಾತಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಆಗತ್ರಿ. ಇದ್ರ ಜೊತೆಗೆ ಆಲ್ರೆಡಿ ರೋಸ್ಟರ್ ಕೂಡ ರೆಡಿ ಆಗಿ ಮತ್ತೆ ಇಲಾಖೆಗೆ ಹೋಗಿ ತಲುಪೈತ್ರಿ. ಅದನ್ನೇ ಹಿಡ್ಕೊಂಡು ಅವ್ರು ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರ. ಆ ಚರ್ಚೆಯಲ್ಲಿ ಎಲ್ಲರೂ ಕೂಡ ಒಪ್ಪಿಗೆ ಬಂತಪ್ಪ ಅಂದ್ರ ನೇಮಕಾತಿ ಆಗತ್ರಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಾರ. ಈಗ ಆಲ್ರೆಡಿ ಒಂದು ನೇಮಕಾತಿ ಕೂಡ ಆಗೈತ್ರಿ. ಈಗ ಕೋರ್ಟ್ ನಲ್ಲಿ ಇದ್ದ ಖಾಲಿ ಇದ್ದ ಅಸಿಸ್ಟೆಂಟ್ ಶೀಘ್ರ ಲಿಪಿಗಾರ ಅಂತ ಅನ್ಬೋದು ಅಂತ ಅಭ್ಯರ್ಥಿಗಳಿಗೆ ಈಗ ಆಲ್ರೆಡಿ ನೇಮಕಾತಿ ಕೂಡ ಆಗೈತಿ. ಇನ್ನೇನೋ ಮತ್ತು ಕೆಲವೇ ದಿನಗಳಲ್ಲಿ ಒಟ್ಟು ಕೂಡ ನೇಮಕಾತಿ ಆಗತ್ತೆ. ಯಾಕಂದ್ರೆ ಒಂದು ನೇಮಕಾತಿ ಸ್ಟಾರ್ಟ್ ಆತ ಮುಗಿತರಿ. ಈಗ ಪೊಲೀಸ್ ನೇಮಕಾತಿ ಆಗತ್ತಾ, ಅದ್ರ ಜೊತೆಗೆ ಶಿಕ್ಷಕರ ನೇಮಕಾತಿ ಆಗತ್ತಾ,
500 ವಿಲೇಜ್ ಅಕೌಂಟ್ ಹುದ್ದೆಗಳ ನೇಮಕಾತಿ ಆಗತ್ತ. ಅದ್ರ ಜೊತೆಗೆ ಈ ಲ್ಯಾಂಡ್ ಸರ್ವರ್ ಏನು ಲಾಸ್ಟ್ ಟೈಮ್ ಏನ ಹಿಂದೆ ಉಳಿದಿತ್ತಲ್ಲ ಹುದ್ದೆಗಳದ್ದು, ಅದನ್ನೀಗ KPSC ಯಂತ್ರ ಕೆದವರಿಗೆ ಕೊಟ್ಟು ಮತ್ತೆ ನೇಮಕಾತಿಗೆ ಸಂಬಂಧಿಸಿದಂತೆ ಚಾಲನೆಯನ್ನ ಕೊಡ್ತಿದ್ದಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅದು ಕ್ಯಾನ್ಸಲ್ ಆಗಿತ್ತಲ್ಲ, ಅದು ಕ್ಯಾನ್ಸಲ್ ಆಗಿದ್ದನ್ನ ಮತ್ತೆ ರೀಸ್ಟಾರ್ಟ್ ಅನ್ನ ಮಾಡಿ ಒಂದಿಷ್ಟು ಹುದ್ದೆಗಳನ್ನ ಸೇರಿಸಿ ಹೊಸದಾಗಿ ನೇಮಕಾತಿ ಮಾಡೋ ಸಾಧ್ಯತೆ ಐತ್ರಿ. ಹಾಗಿದ್ರೆ ಈ ವರ್ಷದಲ್ಲಿ ಸಾಕಷ್ಟು ನೇಮಕಾತಿ ಆಗತ್ತ. ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಅದರಲ್ಲೂ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ, SDA ಗೆ ಸಂಬಂಧಿಸಿದಂತೆ, ಅದೇ ರೀತಿ FDA ಗೆ, ಅದೇ ರೀತಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೇನಾದ್ರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತೆ. ಸೀರಿಯಸ್ ಆಗಿ ಸ್ಟಡಿ ಮಾಡಕತ್ತವ್ರು ಈ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ PDF ನೋಟ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಬಹುದ್ರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.